ಸಿಎಂ ನೇತೃತ್ವದಲ್ಲಿ ಇಂದು ಜನಸ್ಪಂದನ ಕಾರ್ಯಕ್ರಮ ಆಯೋಜನೆಯಾಗಿದೆ. ವಿಧಾನಸೌಧದ ಮುಂಭಾಗದಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಗುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ನನ್ನ ಜನ ನನ್ನ ಅಭಿಯಾನ ಈ ಶೀರ್ಷಿಕೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಜನಸ್ಪಂದನಕ್ಕಾಗಿ ವಿಧಾನಸೌಧದ ಮುಂಭಾಗ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಇದು. ಎಲ್ಲಾ ಜಿಲ್ಲೆಗಳ ಊರೂರುಗಳಿಂದ ಜನ ಬರ್ತಾರೆ ತಮ್ಮ ಸಮಸ್ಯೆಗಳನ್ನ ಅಹವಾಲುಗಳನ್ನ ಇಟ್ಕೊಂಡು. ಅದಕ್ಕಾಗಿ ಏನೆಲ್ಲ ಸಿದ್ಧತೆಗಳು ಬೇಕೋ ಆ ಎಲ್ಲ ಭರ್ಜರಿ ಸಿದ್ಧತೆಗಳನ್ನ ವಿಧಾನಸೌಧದ ಮುಂಭಾಗ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈಗ ಸ್ಥಳದಿಂದ ಮಂಜುನಾಥ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ರಾಜ್ಯ ಮಟ್ಟದ ಮೊದಲ ಜನಸ್ಪಂದನ ಕಾರ್ಯಕ್ರಮ ಇದು. ಸ್ಥಳೀಯವಾಗಿ ಇದುವರೆಗೂ ಆಗಿತ್ತು, ಬಟ್ ಒಟ್ಟಾರೆ ರಾಜ್ಯಕ್ಕೆ ಸೀಮಿತವಾಗಿ ಮೊದಲ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೇಗಾಗ್ತಾ ಇದೆ ಸಿದ್ಧತೆಗಳು? ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಒಂದು ರಾಜ್ಯ ಮಟ್ಟದ ಏನು ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಹೀಗಾಗಿ ಇವತ್ತು ವಿಧಾನಸೌಧದ ಮುಂಭಾಗ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ನಡೆಸಿಕೊಂಡಿರುವಂತದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ನನ್ನ ಬಲಭಾಗದಲ್ಲಿ ಇದು ಸಿಎಂ ಅವರು ಮೊದಲಿಗೆ ಇಲ್ಲಿ ಆಗಮಿಸ್ತಾರೆ. ಈ ಒಂದು ವೇದಿಕೆಯಲ್ಲಿ ಕುಳಿತು ಜನರು ಯಾವೆಲ್ಲ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ, ಜಿಲ್ಲೆಗಳಿಂದ, ಜೊತೆಗೆ ಸಣ್ಣ ಸಣ್ಣ ಗ್ರಾಮಗಳಿಂದ ತಮ್ಮ ಸಮಸ್ಯೆಗಳು, ಅದು ನೀರಾವರಿ ಆಗಿರ್ಬೋದು ಅಥವಾ ಏನು ಆಸ್ಪತ್ರೆ ವಿಚಾರ ಆಗಿರ್ಬೋದು, ಸಿಎಂ ರಿಲೀಫ್ ಫಂಡ್ ಇಂದ ಹಣವನ್ನ ಬಿಡುಗಡೆ ಮಾಡಿಸ್ಕೊಳ್ಳೋದು ಆಗಿರ್ಬೋದು, ಜೊತೆಗೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಸ್ಕೊಳ್ಳೋದಕ್ಕೆ ಬೇಕಾದಂತ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಆಗಿರ್ಬೋದು, ಜೊತೆಗೆ ಏನು ಬೇರೆ ಬೇರೆ ಮಹಿಳೆಯರಾಗಿರ್ಬೋದು, ವಿಶೇಷ ಚೇತನರಾಗಿರ್ಬೋದು, ಅವರ ಸಮಸ್ಯೆಗಳನ್ನ ಒಂದು ಅಹವಾಲುಗಳನ್ನ ತೆಗೆದುಕೊಂಡು ಸಿಎಂ ಅವರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಸ್ಥಳದಲ್ಲೇ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಒಂದು ವೇದಿಕೆ ಒಂದು ನಿರ್ಮಾಣ ಆಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಂತರ ವಿಶೇಷವಾದಂತಹ ಕೌಂಟರ್ಗಳನ್ನ 34 ಇಲಾಖೆಗಳ ಒಂದು ಕೌಂಟರ್ಗಳನ್ನ, ಆಯಾ ಇಲಾಖೆಯ ಒಂದು ಕೌಂಟರ್ಗಳನ್ನ ಸ್ಥಾಪನೆ ಮಾಡಲಾಗಿದೆ. ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಯಾರು ತಮ್ಮ ಸಮಸ್ಯೆಗಳಿದೆ ಅವರನ್ನ, ಆ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಆ ಇಲಾಖೆಯ ಒಂದು ಕೌಂಟರ್ಗೆ ಹೋದ್ರೆ ಅಲ್ಲಿ ಒಂದು ಅಧಿಕಾರಿಗಳಿರ್ತಾರೆ. ಆ ಒಂದು ಅಧಿಕಾರಿಗಳು ಟೋಕನ್ ವಿತರಣೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಆಗುವಂತ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಸಿಎಂ ಕೂಡ ಸ್ವತಃ ನೇರವಾಗಿ ಕೌಂಟರ್ಗಳಿಗೆ ತೆರಳಿ ಜನರ ಅಹವಾಲುಗಳನ್ನು ಆಹ್ವಾನಿಸಿ, ಅಂದ್ರೆ ಅವರ ಅಹವಾಲುಗಳನ್ನು ಆಲಿಸಿ ಅಲ್ಲೇ ಸ್ಥಳದಲ್ಲಿ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಡುವಂತದ್ದು, ಮತ್ತೆ ತಕ್ಷಣವೇ ಪರಿಹಾರವನ್ನ ಕೈಗೊಂಡು ಮತ್ತೆ ಇದನ್ನ ರಿಪೋರ್ಟ್ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಸಿಎಂ ಅಧಿಕಾರಿಗಳಿಗೆ ನೀಡೋಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ, ಸುಮಾರು 10,000 ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಜರ್ಮನ್ ಟೆಂಟ್ ಕೂಡ ಹಾಕಿ ಯಾವುದೇ ರೀತಿಯ ಒಂದು ಬಿಸಿಲು ಅಥವಾ ಏನು ಒಂದು ಹೆಚ್ಚಿನ ಬಿಸಿಲಿನ ಒಂದು ತಾಪಮಾನ ಇದೆ ಇದನ್ನು ಕೂಡ ತಡೆದುಕೊಳ್ಳೋದಕ್ಕೆ ಬರುವಂತ ಜನರಿಗೆ ಬೇಕಾದಂತ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಮಧ್ಯಾಹ್ನ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಕುಡಿಯೋ ನೀರಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಶೌಚಾಲಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಏನು ಅವರು ಮೆಜೆಸ್ಟಿಕ್ ಅಥವಾ ರೈಲ್ವೆ ನಿಲ್ದಾಣದಿಂದ ಬಂದು ಹೋಗೋದಕ್ಕೆ ಬಿಎಂಟಿಸಿ ಬಸ್ ಅನ್ನು ಕೂಡ ಉಚಿತವಾಗಿ ವ್ಯವಸ್ಥೆ ಮಾಡಿರುವಂತದ್ದು. ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಸರ್ಕಾರ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಆರಂಭ ಆಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಜನರಿಗೆ ಮತ್ತಷ್ಟು ಹತ್ರ ಆಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ಕಲಾವಿದರಿಗೆ ಮಾಶಾಸನ ಸಿಕ್ಕಿಲ್ಲ, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಮ್ಮ ಅರ್ಜಿ ಸಲ್ಲಿಸಿದ್ರು ಕೂಡ ನಮ್ಮದು ಮುಂಜಾರಾಯ್ತಿ ಆಗೈತಿ, ಸಂದರ್ಶನ ಆಗೈತಿ, ಆದ್ರೆ ನಮ್ಮದು ಮಾಶಾಸನ ಸಿಕ್ಕಿಲ್ಲ. ಸಿಎಂ 1 ಲಕ್ಷ ಬಹುಮಾಡಿ ಕಟ್ಟಡ ಅಂತ ಅದರಿಂದ ಬಂದಿದ್ದೀನಿ. ಈಗ ನಮಗೆ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 11,23,000 ಮಾಡಿಬಿಟ್ಟಿದ್ದಾರೆ. ಅದನ್ನು ಇವರು ಸಿದ್ದರಾಮಯ್ಯ ಅವರು ಗೌರ್ಮೆಂಟ್ ಇದ್ದಾಗ ಅವಾಗ 5 ಲಕ್ಷಕ್ಕೆ ಮಾಡಿದರು. ಅದಕ್ಕೆ ಈಗ ಅಪ್ಲಿಕೇಶನ್ ಕೊಡೋಣ ಅಂತ ಬಂದಿದ್ದೀವಿ. ನಾವು 1,000 ಜನ ಬಂದಿದ್ದೀವಿ ಇವಾಗ ಕೊಡೋಕ್ಕೆ, ಅಪ್ಲಿಕೇಶನ್ ಕೊಡೋಕ್ಕೋಸ್ಕರನೇ ಬಂದಿದ್ದೀವಿ. ನಮ್ಮದು ಹೈವೇ ರೋಡಿಗೆ ಮನೆ ಹೋಗಿದೆ, ಬರೀ 4 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಅದಕ್ಕೆ ಜಾಸ್ತಿ ಪರಿಹಾರ ಕೊಡಿಸಿ ಅಂತ ಕೇಳಕ್ಕೆ ಬಂದಿದ್ದೀವಿ ಸರ್. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ನಮ್ಮ ಊರಲ್ಲಿ ಸರ್ಕಾರಿ ಶಾಲೆ ತುಂಬ ಹದಗೆಟ್ಟಿದೆ. 2 ಬಿಲ್ಡಿಂಗ್ ಇರೋದು, 100 ಜನ ವಿದ್ಯಾರ್ಥಿಗಳಿದ್ದಾರೆ. ಇದು ಜಿಲ್ಲಾಡಳಿತ ತುಂಬ ನಿರ್ಲಕ್ಷ್ಯ ಮಾಡ್ತಿದೆ. ಅದಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದು ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಸ್ಕೂಲ್, ಹೌದು, ಸ್ಕೂಲೇ 2 ಬಿಲ್ಡಿಂಗ್ ಇರೋದು, 100 ಜನ ಮಕ್ಕಳಿದ್ದಾರೆ.
ಈ ಸರ್ಕಾರನೂ ಗಮನಿಸ್ತಿಲ್ಲ, ಜಿಲ್ಲಾಡಳಿತನೂ ಕೂಡ ಗಮನಿಸ್ತಿಲ್ಲ. ಇರೋದು ಬರೀ 50 ಅಡಿ 60 ಅಡಿ ಅಷ್ಟೇ ಜಾಗದಲ್ಲಿ 2 ಬಿಲ್ಡಿಂಗ್ ಇದೆ. ನಾವು ಹಳೆಯಾಳ ತಾಲೂಕಿಂದ ಬಂದಿದ್ದೀವಿ, ಬಡಾಶಿರ್ಬೂರ್ ಗ್ರಾಮದಿಂದ. ನಮ್ಮ ತಂದೆಯವ್ರದ್ದು KPCಯಲ್ಲಿ ಜಮೀನು ಮತ್ತು ಮನೆಯೆಲ್ಲ ಮುರುಗಡೆ ಆಗಿದೆ. ಅದಕ್ಕೆ ಡ್ಯೂಟಿನೂ ಕೊಟ್ಟರು. ಅವ್ರದ್ದು ಸರ್ವಿಸ್ 9 ವರ್ಷ 7 ತಿಂಗಳಾಯಿತು. ಆ 5 ತಿಂಗಳ ಕಮ್ಮಿ ಇರೋ ಕಾರಣ ಅವರಿಗೆ ಪೆನ್ಷನ್ ಬರ್ತಾ ಇಲ್ಲ. ಈ ಸುಮಾರಿಗೆ ರಿಟೈರ್ಮೆಂಟ್ ಆಗಿ 10 ವರ್ಷ ಆಗಿದೆ. ಆ ಪೆನ್ಷನ್ಗೋಸ್ಕರ ಕೇಳಲಿಕ್ಕಂತ ಸರ್ ಹತ್ರ ಬಂದಿದ್ದೀವಿ. ತುಂಬ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ. ಸುಮಾರು ಒಂದು 2-3 ಅಟೆಂಪ್ಟ್ ಬಂದ್ರೂ ಯಾವುದೂ ಕೆಲಸ ಆಗಲಿಲ್ಲ. ಈ ಹಿಂದೆ ಜನತಾ ದರ್ಶನ ಅಂತ ಮಾಡ್ತಾಯಿದ್ರು, ಈಗ ಜನಸ್ಪಂದನೆ ಅಂತ ಮಾಡಿದ್ದಾರೆ. ನೋಡುವ ತುಂಬ ನಿರೀಕ್ಷೆ ಇದೆ ಎಲ್ಲಿ ಹೋಗ್ಬಿಟ್ಟತೆ ಅಂತ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೊಕ್ಕೆ ಹೋಬಳಿ ಗುರುಸಿದ್ದಾಪುರದಿಂದ ಬಂದೀವಿ. ಒಂದು ಸಣ್ಣ ಗ್ರಾಮ ನಮ್ಮದು, ಅಲ್ಲಿಂದ ಬಂದೀವಿ. ನಾವು ಕಂದಾಯ ಇಲಾಖೆ ಕಡೆಗೆ ಬಂದೀವಿ. ನಮ್ಮದು ಜಮೀನು ಒಂದು 50 ವರ್ಷ ಆಗೈತೆ, ಹೊಡೆದು ನಮಗೆ ಹೆಸರಲ್ಲಿ ಆಗಿಲ್ಲ, ಅದ್ರ ರೀತಿಗೆ ಬಂದೀವಿ. ಕೋಲಾರ ಸರ್. ನಮ್ಮ ಸರ್ವೆ ಸ್ಕೆಚ್ ಇಲ್ಲ ನಮ್ಮದು. ಸರ್ವೆ ಸ್ಕೆಚ್ ಮಾಡ್ಬೇಕಂದ್ರೆ 3 ಟಿಪ್ಟಿ ಕಳೆದಾಕವ್ರವರು. ಅಲ್ಲಿ ಆಫೀಸಲ್ಲಿ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂತ 1.5 ಲಕ್ಷ ಲಂಚ ಕೇಳಿದ್ರು. ಅದಕ್ಕೆ ಇಲ್ಲಿ ಕೊಡೋಣ ಅಂತ ಹೇಳಿ ಬಂದೆ. ಸೊ ನಾವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಿಂದ ಚಕ್ರಬಾವಿಯಿಂದ ಬಂದಿದ್ದೀವಿ. ನಮ್ಮೂರಲ್ಲಿ ನಕಾಶೆ ನೋಡಿ, ಭರ್ಜರಿ ಸಿದ್ಧತೆ ಆಗಿದೆ. ಜೊತೆಗೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸಮಸ್ಯೆಗಳನ್ನು ಹೇಳ್ಕೊಂಡು ಮುಖ್ಯಮಂತ್ರಿಗಳ ಬಳಿ ಇದನ್ನ ಪರಿಹಾರ ಮಾಡಿಕೊಳ್ಬೇಕು, ವರ್ಷಗಟ್ಟಲೆಯಿಂದ ಇಂಥ ಸಮಸ್ಯೆಗಳಿತ್ತು ನಮಗೆ ಅಂತ ರಾಜ್ಯ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಬೇಕು ಅಂತ ಆ ಚಿಂತನೆ ಇಟ್ಕೊಂಡೆ ಈಗಾಗಲೇ ಅದನ್ನು ಹೇಳಿದ್ರು ಕೂಡ. ಅದರಂತೆ ಇವತ್ತು ವಿಧಾನಸೌಧದ ಮುಂಭಾಗನೇ ಅದಕ್ಕೆ ಏನೆಲ್ಲ ಸಂಪೂರ್ಣ ವ್ಯವಸ್ಥೆಗಳು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. 10 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಬೇಕು. ವೇದಿಕೆಯೂ ಸಿದ್ಧವಾಗಿದೆ. ಮುಖ್ಯಮಂತ್ರಿಗಳು 10 ಗಂಟೆಗೆ ಆಗಮಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.